ಅಳ್ತಾ ಇದೆಯಾ? ಯಾಕೆ ಹಿಂಗೆ ಸಪ್ಪು ಕೂತ್ಕೊಂಡಿದ್ಯಾ? ಆ ಬಂದ್ಯಮ್ಮ, ಬಾ. ದೊಡ್ಡಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಾ? ಡಾಕ್ಟ್ರ್ ಏನಂದ್ರಂತೆ? ಹೌದು ಅಮ್ಮ, ದೊಡ್ಡಮ್ಮನನ್ನ ಇಲ್ಲಿವರೆಗೂ ಬಂದು ಬಿಟ್ಟೋದ್ರು. ಡಾಕ್ಟ್ರು ನನಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಜ್ವರ ಎಲ್ಲ ಕಮ್ಮಿ ಆಗಿದೆ ಇವಾಗ. ಅಮ್ಮ, ನೀನು ಅದಕ್ಕೆ ಅಳ್ತಾ ಇದೆಯಾ ನನಗೆ ಹುಷಾರಿಲ್ಲ ಅಂತ? ಹೌದಮ್ಮ, ಅದಕ್ಕೆ ಹೇಳ್ತಾ ಇದ್ದೆ. ನೋಡು, ನೀನು ಹುಷಾರಾಗ್ಬಿಟ್ಟಿಯಲ್ಲ, ನನಗೆ ಅಳು ಎಲ್ಲ ಏನೂ ಇಲ್ಲ. ನಾನು ನಗ್ತೀನಿ ನೋಡೀಗ. ಅಮ್ಮ, ನೀನು ಎಷ್ಟು ಸುಳ್ಳು ಹೇಳ್ತೀಯಲ್ಲ. ನನಗೆ ಗೊತ್ತು ನೀನು ಯಾಕೆ ಹಿಂಗೆ ಅಳ್ತಾ ಇದ್ದೆ ಅಂತ. ನಾನು ದೊಡ್ಡಮ್ಮ ಜೊತೆ ಏನು ಮಾತಾಡ್ದೆಲ್ಲ ಕೇಳಿಸ್ಕೊಂಡೆ. ಇಲ್ಲಮ್ಮ, ಅದೆಲ್ಲ ಏನೂ ಇಲ್ಲ. ನಾನು ದೊಡ್ಡಮ್ಮ ಹೀಗೆ ತಮಾಷೆ ಮಾಡ್ತಾ ಇದ್ವಿ ಅಷ್ಟೇ ಕಂದ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಅಮ್ಮ, ನಿನ್ನ ಹೊಟ್ಟೆಲಿ ಪಾಪು ಇದೆಯಲ್ಲ, ಅದಕ್ಕೆ ತುಂಬ ನೋವಾಯ್ತಂತ ಅಪ್ಪ ಒದಿಬೇಕಾದ್ರೆ ಅದಕ್ಕೆ ನೀನು ಅಳ್ತಿದ್ಯಾ? ಅಮ್ಮ, ಇಲ್ಲಿ ಬಾಯಿಲಿ ಹೇಳಮ್ಮ, ಯಾಕೆ? ನೀನು ನನ್ನ ಮುದ್ದು ಬಂಗಾರ ಅಲ್ಲ. ಇಲ್ಲಿ ನಡೆದಿರೋ ವಿಚಾರನೆಲ್ಲನೂ ಆಚೆ ಎಲ್ಲ ಎಲ್ಲೂ ಹೇಳ್ಬಾರ್ದು ಕಂದ, ಸರಿನಾ? ಯಾಕಮ್ಮ, ಯಾಕೆ ಹೇಳ್ಬಾರ್ದು? ಯಾಕೆಂದರೆ ನಮ್ಮ ಮೇಲೆ ನಡೆಯೋ ವಿಚಾರ ಎಲ್ಲ ಆಚೆ ಹೇಳ್ಕೊಂಡ್ರೆ ನಮಗೆ ಅವಮಾನ ಆಗುತ್ತಮ್ಮ. ಮತ್ತು ಜನ ನಮ್ಮನ್ನು ತುಂಬ ಕೆಳಮಟ್ಟಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿಮ್ಮ, ನಾನು ಯಾರಿಗೂ ಹೇಳಲ್ಲ ಬಿಡು. ಆದರೆ ಅಪ್ಪಗೆ ಮಾತ್ರ ಹೇಳ್ತೀನಿ ಆಯಿತಾ? ನೀನು ಹೊಟ್ಟೆಲಿ ಪಾಪು ಇದೆಯಲ್ಲ, ಅಪ್ಪ ಅಪ್ಪ ಪಾಪಗೆ ನೋವಾಗುತ್ತೆ, ಹೊಡಿಬೇಡ ಅಪ್ಪ ಅಂತ ಹೇಳ್ತೀನಿ ನಾನು. ಸರಿ ಹೇಳುವಂತೆ. ಸರಿ, ನಿಂಗೆ ಇವಾಗ ಆ ಮಾತ್ರೆ ಕೊಟ್ಟರಲ್ಲ, ತಿಂದೇ ಇಲ್ವಾ? ದೊಡ್ಡಮ್ಮ ಎಲ್ಲ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಕಳಿಸಿದ್ದಾರೆ ಅಮ್ಮ. ನನಗೆ ಇವಾಗ ಜ್ವರ ಇಲ್ಲ, ಏನೂ ಇಲ್ಲ, ನಾನು ಹುಷಾರಾಗಿದ್ದೀನಿ. ನೋಡಿ ಮಗಳೇ, ನಾನಿಗೊಂದು ವಿಷಯ ಹೇಳ್ತೀನಿ, ನೀನು ಅದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಬೇಕು ಆಯಿತಾ? ಅದು ಏನಂದರೆ, ನೋಡು, ನಿಮ್ಮಪ್ಪ ನಮಗೆಲ್ಲ ಎಷ್ಟು ಕಷ್ಟ ಕೊಡ್ತಾರಲ್ಲ, ಹೊಡಿತಾರೆ. ಅದಕ್ಕೆ ಏನು ದೊಡ್ಡದಾದ್ಮೇಲೆ ತುಂಬ ಜಾಣೆ ಆಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ವಿದ್ಯಾವಂತನಾಗಬೇಕು, ಸರಿನಾ? ಹ್ಞೂಮ್ಮ, ನೀನೇನು ಯೋಚನೆ ಮಾಡಬೇಡ. ನಾನು ಚೆನ್ನಾಗಿ ಓದ್ತೀನಿ, ದೊಡ್ಡ ಕೆಲಸಕ್ಕೆ ಹೋಗ್ತೀನಿ. ನಿನ್ನ ಮತ್ತು ಹೊಟ್ಟೆಲಿರೋ ಪಾಪುನ ಅಪ್ಪನ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ಆಯಿತಾ? ಸರಿ ಮಗಳೇ, ನನ್ನ ಬಂಗಾರ ನೀನು. ಅಮ್ಮ, ನಾನು ಇವಾಗ ಆಟ ಆಡೋಕ್ಕೆ ಹೋಗ್ಲಾ? ಇಲ್ಲಾಂದರೆ ಅಜ್ಜಿ ಬಂದರೆ ಆಟ ಆಡೋಕ್ಕೂ ಬಿಡಲ್ಲ, ಬಾರೆ ಒಳಗಡೆ ಅಂತ ಕರ್ಕೊಬಂದ್ಬಿಡುತ್ತೆ. ಅದಕ್ಕೆ ಅಜ್ಜಿ ಬರೋದ್ರೊಳಗಡೆ ಆಟ ಆಡ್ಕೊ ಬಂದ್ಬಿಡ್ತೀನಿ. ಬೇಡಮ್ಮ, ನಿಂಗೆ ಜ್ವರ ಇದೆಯಲ್ಲ, ಜ್ವರ ಕಡಿಮೆ ಆಗಲಿ, ನಾಳೆಯಿಂದ ಹೋಗುವಂತೆ, ಸರಿನಾ? ಅಮ್ಮ, ಒಂದು ಸ್ವಲ್ಪ ಹೊತ್ತು ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ, ಬೇಗ ಬರ್ತೀನಿ. ಸರಿ, ಬೇಗ ಬಂದ್ಬಿಡ್ಬೇಕು. ಅಯ್ಯೋ, ಇದೇನಪ್ಪ, ಮೈನಲ್ಲಿ ತುಂಬ ಕೆಲಸ ಬೇರೆ ಬಾಕಿ ಇದೆ. ನನ್ನ ಕೈ ಎದ್ದೇಳಕ್ಕೆ ಆಗ್ತಿರೋಲ್ಲ, ಕೆಲಸ ಎಲ್ಲ ಹೆಂಗೆ ಮಾಡಲಿ ನಾನು? ಅರೆ, ಇದ್ಯಾಕೆ ಜನ ಹೆಂಗೆ ಕುತ್ಕೊಂಡಿದ್ಯಲ್ಲ? ಅಲ್ಲ, ಎಲ್ಲ ಕೆಲಸ ಎಲ್ಲ ಅಲ್ಲೇ ಬಿದ್ದಿದೆ. ನೀನು ನೋಡ್ರಿ ಹಿಂಗೆ ಆರಾಮಾಗಿ ಮಂಚದ ಮೇಲೆ ಕುತ್ಕೊಂಡಿದ್ಯಲ್ಲ, ಯಾಕೆ? ಕೆಲಸ ಎಲ್ಲ ಯಾರು ಮಾಡ್ತಾರೆ? ಹೋ, ನಮ್ಮ ಅತ್ತೆ ಹೆಂಗಿದ್ರು ಕೆಲಸಕ್ಕೆ ಹೋಗೋಳೆ, ಬಂದಮೇಲೆ ಅವಳೇ ಮಾಡಲಿ ಸುಮ್ಮನಿದೆಯೋ ಏನೋ? ಅದು ಸರಿ, ನಾನು ನಿಂಗೆ ಎಷ್ಟು ಸಾಲ ಹೇಳ್ತೀನಿ ಇವಳನ್ನ ಆಚೆ ಬಿಬ್ಬರು ಆಟ ಆಡೋಕ್ಕೆ ಅಂತ. ಅದು ನನ್ನ ಮಾತು ಸ್ವಲ್ಪನೂ ನಿಂಗೆ ಬೇನೇ ಇಲ್ವಲ್ಲ? ಏಯ್ ಜಯ, ನಿಂಗೆ ಏನಾಯ್ತೆ? ಇಲ್ಲಿ ನೋಡಿಲಿ, ನಾನು ಮಾತಾಡ್ತಾ ಹತ್ರನೇ. ಹಾಂ ಅತ್ತೆ, ಓ ಅತ್ತೆ, ನೀವು ಬಂದ್ರಾ? ಅಂದಂಗೆ ಯಾವಾಗ ಬಂದ್ರಿ? ಎಲ್ಲ ಇವಳ ಅಲ್ಲೇ ಕಣ್ಣು ಬಿಟ್ಕೊಂಡ್ರೆ ಇದ್ರೆ ಮಾಡ್ತಾಯಿದ್ದೆ ಹೆಂಗೆ? ನಾನು ಬಂದು ಆವಾಗಿಂದ ಓಟ ಓಟ ಅಂತ ಮಾತಾಡ್ತಾನೆ ಇದ್ದೀನಿ. ಅತ್ತೆ, ಇವಾಗ ಬಂದ್ರಾ ಅಂತ ಕೇಳ್ತೀಯಲ್ಲೇ? ಇಲ್ಲ ಅತ್ತೆ, ಅದೇನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ನಾ, ಅದಕ್ಕೆ ನೀವು ಬಂದು ಗೊತ್ತಾಗೇ ಇಲ್ಲ. ಸರಿ, ನೀನಾಗ ಹಿಂಗೆ ಕೂತ್ಕೊಂಡಿದ್ಯಾ? ಕೆಲಸ ಇಲ್ಲ ಹಂಗಂಗೆ ಬಿದ್ದಿದೆ? ಇಲ್ಲ ಅತ್ತೆ, ಅದೇನೂ ಇಲ್ಲ, ಯಾಕೋ ಸ್ವಲ್ಪ ಸೊಂಟ ನೋತಾಯಿತ್ತು, ಅದಕ್ಕೆ ಕೂತ್ಕೊಂಡೆ. ನೋಡಿ, ಇವಾಗೆಲ್ಲ ಮಾಡ್ತೀನಿ. ಏನು ಮಾಡ್ತೀಯೋ ಏನೋ, ನಾನು ಬೆಳಗ್ಗೆ ಓದೋಳು, ಕೆಲಸ ಮುಗಿಸಿ ಮನೆಗೆ ಬಂದಿದ್ದೀನಿ, ನೀನು ಮೇಲೆ ಇರ್ತೀಯಾ? ಹಂಗೂ ಏನೂ ಕೆಲಸ ಮಾಡಿಲ್ಲ. ನನಗೆ ಅಡುಗೆ ಅಂದರೆ ಮಾಡಿದೆ ಏನು? ಇಲ್ಲ ಅತ್ತೆ, ಅಡುಗೆ ಮಾಡೋಕ್ಕೆ ಏನು ತಾನೇ ಇದೆ ಹೇಳಿ? ಅಕ್ಕಿನ ಬೇಳೆನ? ಏನೂ ಇಲ್ಲ, ಮಗುಗೆ ಬೇರೆ ಹುಷಾರಿದ್ದಿಲ್ಲ, ಅದಕ್ಕೆ ಅಕ್ಕ ಬಂತು, ಸ್ವಲ್ಪ ಊಟ ಕೊಟ್ಬಿಡೋಯ್ತು. ನಾನು ಸ್ವಲ್ಪ ತಿಂದೆ, ಅದನ್ನೇ ನಿಮಗೂ ಸ್ವಲ್ಪ ಇಡ್ತೀನಿ, ಹೋಗಿ ತಿನ್ನೋಗಿ. ಏನೋ ಸ್ವಲ್ಪ ಒಂದು ಟೈಮ್ಗೆ ಊಟ ಇದೆಯಾ ನನಗೆ, ಅಷ್ಟು ಸಾಕು. ಅಂದಂಗೆ ಇವನಲ್ಲಿ ಹೋದ? ಬೆಳಗ್ಗೆಯಿಂದ ಮೇಲೆ ಕುತ್ಕೊಂಡಿದ್ನಲ್ಲ, ಇವಾಗ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೋದೋ ಗೊತ್ತಿಲ್ಲ ಅತ್ತೆ ನನಗೆ. ನನಗೆ ಬಾಯಿ ಬಂದಂಗೆ ಬೈದು ಹೊಡೆದು ನನ್ನ ಮೇಲೆ ಕೈ ಮಾಡಿ ಹೋಗಿದ್ದಾರೆ. ಏನು, ನಿನ್ನ ಮೇಲೆ ಕೈ ಮಾಡಿದ್ನಾ? ಯಾಕೆ, ಅಂಥದ್ದೇನು ಮಾಡಿದೆ? ನೀನು ಏನೋ ಮಾಡಿರ್ತೀಯಾ, ಇಲ್ಲಾಂದ್ರೆ ಅವನು ಸುಮ್ಮ ಮೇಲೆ ಕೈ ಮಾಡಲ್ವಲ್ಲ? ಅದೇ ಅಂದ್ಕೊಂಡೆ, ನೀವೇ ಬಿಟ್ಕೊಟ್ಟು ನಿಮ್ಮ ಮಗನ್ನ. ಅಂದರೆ ಅವ್ರು ಮಾಡೋದೆಲ್ಲ ಸರಿಯಾಗೇ ಇರುತ್ತಾ? ನಾನೇನು ತಪ್ಪ? ಅಮ್ಮ ತಾಯಿ, ನೀನು ವೇದ ಅಂತ ಮಾತಾಡಬೇಡ ನನ್ನ ಹತ್ರ. ಏನಾಯ್ತದ ಹೇಳು. ಇನ್ನೇನಾಗಬೇಕು ಅತ್ತೆ? ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದೆ, ಯಾವಾಗಲೂ ಹೇಳ್ತಾರಾನೆ. ಆದರೆ ಏನೋ ಗೊತ್ತಿಲ್ಲ ಅವ್ರಿಗೆ, ಇವತ್ತು ಮಾತ್ರ ತುಂಬ ಸಿಟ್ಟು ಬಂದ್ಬಿಡ್ತು. ನಾನು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ದೊಡ್ಡ ತಪ್ಪು ಅಂತ ಅಂದ್ಕೊಂಡು ನನಗೆ ಬಾಯಿಗೆ ಬಂದಂಗೆ ಬೈದು ನಾನು ಜಾಡಿಸಿ ಹೋದ್ರು. ಆವಾಗ ಹೋದರು, ಇನ್ನೂ ಬಂದೇ ಇಲ್ಲ. ಹೌದಾ? ಅಯ್ಯೋ ಹಾಳೋದಾನೆ, ಬಸ್ಸಿ ಅಂತಲೂ ನೋಡ್ದಲೆ ನನ್ನ ಮೊಮ್ಮಗಿಗೆ ಏನಾದರೂ ಆಗ್ಬಿಟ್ಟಿದ್ರೆ, ಅಯ್ಯೋ ದೇವ್ರೇ. ಹಾಂ, ಇನ್ನೂ ಭೂಮಿಗೆ ಬಂದಿಲ್ಲ, ಆಗಲೇ ಮೊಮ್ಮಗು ಅಂತೆ.
ಹೈ ಮೊಮ್ಮಗ ಗಂಡು ಮಗನೇ ಆಗ್ಬಿಟ್ಟಿದೆ ಇವಾಗ. ಸರಿ ಸರಿ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಅವ್ನು ಸಿಟ್ಟು ಜಾಸ್ತಿ ಗೊತ್ತಾಗಲಿ ನಿನಗೆ. ಅಲ್ಲ ಯಾಕೆ ಹೇಳ್ತಿ ಯಾವ ಕೆಲ್ಸಕ್ಕೆ ಹೋಗು ಅಂತ. ಎಲ್ಲಾದರೂ ಹೋಗ್ಲಿ ಬಿಡು, ನಿನಗೇನು ಇವಾಗ ನಾನು ಹೋಗ್ತಾ ಇಲ್ವಾ, ತಗೊಬಂದು ಕೊಟ್ಟಿನಿ ಸಂಬಳ ನಾನು, ನೀನು ಅವ್ನಿಗೇನು ಹೇಳಕ್ಕೆ ಹೋಗ್ಬೇಡ. ಇವಾಗ ನಾನು ಮಾತಾಡಿನಲ್ಲ ಅದನ್ನು ನೀವು ಹುಟ್ಟಾಗಿಂದ ಮಾಡ್ತಿದ್ರ ಅವ್ರಿಗೆ, ಅವ್ರ ಈ ಥರ ಆಗ್ತಿದ್ದಿಲ್ಲ. ನೀವು ಕೆಲ್ಸಕ್ಕೆ ಕಳಿಸ್ತಾರೆ, ಮನೆ ಕುಂತು ಚೆನ್ನಾಗಿ ಸಾಕಿ ಸಾಕಿ ಅವ್ರ ಈ ಥರ ಕಲ್ತಿದ್ದಾರೆ. ಇವಾಗ ನೋಡಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ. ಅಯ್ಯೋ ನಿನ್ಗೆ ಗೊತ್ತಿಲ್ಲ ಕಣೆ, ನಮ್ಮದು ರಾಜವಂಶ, ನಮ್ಮ ವಂಶದಲ್ಲಿ ಯಾರೂ ಆಚೆ ಹೋಗಿ ದುಡ್ಡು ಅಭ್ಯಾಸನೇ ಇಲ್ಲ, ಅದಕ್ಕೆ ಅವ್ನು ಹಂಗೆ ಬೆಳೆದಾನೆ. ಹೋ ಹೌದಾ, ನಿಮ್ಮದು ರಾಜವಂಶನಾ? ಹಾಗಾದರೆ ನೀವು ಬೇರೆಯವ್ರ ಹೊಲಕ್ಕೆ ಕೂಲಿ ಮಾಡೋಕ್ಕೆ ಅಂತ ಹೋಗ್ತೀರಾ? ಅದು ಪರವಾಗಿಲ್ವಾ? ಏನು ಮಾಡಲಿ, ನನ್ನ ಹಣೆ ಬರ ಹಾಗಿತ್ತು, ನಾನು ಹೋಗ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಬಿಡು. ಸರಿ ತಡಿ, ನಂಗೊಂದು ತುಂಬ ಅಷ್ಟೋಗ್ತಿದೆ, ಹೋಗಿ ಏನೋ ಇಟ್ಟಿ ಅಂತ ಹೇಳಿದೆ ಅದು ತಿನ್ಕೊಂಬರ್ತೀನಿ. ಅಲ್ಲ ನನಗೊಬ್ಳಿಗೆ ಮಾತ್ರ ಆಗೋಷ್ಟಿದೆ, ನನ್ನ ಮಗ ಬಂದರೆ ಹಂಗೇನು ಮಾಡೋದು? ಅವ್ರಿಗೇನು ಆಚೆ ಹೋಗಿದ್ದಾರಲ್ಲ ತಿನ್ಕೊ ಬರ್ತಾರೆ ಅತ್ತೆ, ನೀವು ತಿನ್ನಿ. ಸರಿ ಹಂಗಂದ್ರೆ. ಅಕ್ಕ ಅಕ್ಕ, ಪ್ರಿಯಾ ಅಕ್ಕ ಒಳಗಿದ್ದೀರಾ? ಯಾರದು? ಒಳಗಡೆ ಇದ್ದೀನಿ, ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅದು ನನಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ. ಹಾಂ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮ ಪರಿಚಯ ಆಗಿದೆ. ಹೌದಾ? ಅದು ಯಾವಾಗ ಅಂದರೆ ನಾನು ಬೆಳಗ್ಗೆ ನೀರು ಹಿಡಿಬೇಕಾದ್ರೆ. ನೀವು ನನ್ನನ್ನು ನೋಡಿಲ್ಲ, ನಾನು ನಿಮ್ಮನ್ನು ನೋಡಿದೆ. ನಿಮ್ಮ ಹೆಸರು ಪ್ರಿಯಾ ಅಂತಲೇ ಗೊತ್ತಾಯಿತು. ಅಕ್ಕ ಅಂದಂಗೆ ನಾನು ನಿಮ್ಮ ಪಕ್ಕದ ಮನೆಗೆ ಹೊಸ್ದಾಗಿ ಬಂದಿದ್ದೀನಿ, ನನ್ನ ಹೆಸರು ಕಾವ್ಯ ಅಂತ. ಓ ಹೌದಾ, ಕಾವ್ಯ ಅಂತನಾ? ಸರಿ, ಅಂದಂಗೆ ನೀವು ಇಲ್ಲಿಗೆ ಬಂದಿದ್ದು? ಅದು ನಾನಿವತ್ತು ಬೆಳಗ್ಗೆ ಹಾಲು ಹೋಗ್ಸಿದ್ದೀನಿ, ಕುಂಕುಮ ಕೈಯ್ಯಣ ಅಂತ ಬಂದಿದ್ದು. ಬನ್ನಿ ಅಕ್ಕ, ಒಂದು ಕುಂಕುಮ ತಗೊಂಡೋಗಿ, ಇನ್ನೂ ಪಕ್ಕದ ಮನೆಯನ್ನು ಕರಿಬೇಕಾಗಿದೆ, ಅದಕ್ಕೆ ಮೊದಲು ನಿಮ್ಮನ್ನೇ ಕರಿಯೋಣ ಅಂತ ಬಂದಿದ್ದೀನಿ. ಓ ಹೌದಾ, ಅಂದಂಗೆ ನೀವು ಯಾವತ್ತು ಬಂದಿದ್ದು? ಇವತ್ತೇನಾ? ಹೌದು ಅಕ್ಕ, ಇವತ್ತು ಬೆಳಗ್ಗೆ ಬಂದಿದ್ದು. ಅದೇನಂದರೆ ನನಗೆ ಅಕ್ಕಪಕ್ಕ ಯಾರೂ ಪರಿಚಯನೇ ಇಲ್ಲ, ಅದಕ್ಕೆ ನಿಮ್ಮನ್ನೇ ಮೊದಲು ಪರಿಚಯ ಮಾಡ್ಕೋಬೇಕು ಅಂತ ಯಾಕೆ ಮನಸ್ಸು ಅನಿಸ್ತು, ಅದಕ್ಕೆ ಬಂದೆ. ಅಂದಂಗೆ ನಿಮ್ಗೆ ಏನಾದರೂ ಬೇಜಾರಾಯ್ತಾ ನಾನು ಬಂದಿದ್ದು? ಅಯ್ಯೋ ಚೇಚೆ, ನನಗೆ ಬೇಜಾರಾಗುತ್ತೆ. ಅದು ಕುಂಕುಮಕ್ಕೆ ಅಂತ ಬಂದು ಕರಿಬೇಕಾದ್ರೆ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಖಂಡಿತ ಇಲ್ಲ, ನಾನು ಬರ್ತೀನಿ. ಸರಿ ಅಕ್ಕ. ಅಕ್ಕ ಅಂದಂಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ? ಹಾಂ, ಅದು ನಾನು, ನಮ್ಮ ಯಜಮಾನ್ರು, ನನ್ನ ಮಗ, ನಾವು 3 ಜನ ಇದ್ದೀವಿ. ನೀವು? ನಾನು ನಮ್ಮ ಯಜಮಾನ್ರು ಇಬ್ಬರೇ ಅಕ್ಕ. ನನಗಿಬ್ರು ಗಂಡು ಮಕ್ಕಳಿದ್ದಾರೆ, ಅವ್ರನ್ನ ಅಮ್ಮ ಮನೆ ಬಿಟ್ಟಿರ್ತೀವಿ, ಹಾಗಾಗಿ ನಾವಿಬ್ಬರೇ ಇಲ್ಲಿದ್ದೀವಿ. ಓ ಹೌದಾ, ಸರಿ ಅಮ್ಮ. ನನಗೂ ಯಾರು ಅಷ್ಟಾಗಿ ಫ್ರೆಂಡ್ಸ್ ಇರಲಿಲ್ಲ, ನೀನು ನೋಡಿದ್ರೆ ನನಗೆ ಯಾಕೋ ನನ್ನ ಫ್ರೆಂಡ್ ಆಗ್ತಂತ ಅನಿಸುತ್ತೆ. ಒಳ್ಳೇದಾಗಲಿ, ಬರ್ತೀನಿ ನಡಿ. ಸರಿ ಅಕ್ಕ, ಮರಿಬೇಡಿ, ಬಂದ್ಬಿಡಿ, ನಾನು ಹೋಗ್ತೀನಿ ಈಗ, ಯಾಕೆಂದರೆ ಇನ್ನು ಅಕ್ಕಪಕ್ಕ ಎಲ್ಲ ಕರಿಬೇಕಲ್ವಾ? ಸರಿ ಅಮ್ಮ. ಪ್ರಿಯ ಯಾರಮ್ಮ ಹುಡುಗಿ? ನಮ್ಮ ಮನೆಯಿಂದ ಆಚೆ ಹೋಗ್ತಾ ಇತ್ತು? ಅದೇ ಆ ಹುಡುಗಿ ಅಲ್ಲ, ಮದುವೆ ಆಗಿದೆ. ಅವಳು ಪಕ್ಕದ ಮನೆಗೆ ಬಂದಾಳೆ ರೀ, ಅದೇ ಹೊಸ್ದಾಗಿ ಬಂದವಳಂತೆ. ಹಾಳು ಉಗಿಸ್ತಾ ಇದ್ದೀನಿ ಅಕ್ಕ, ಬನ್ನಿ ಕುಂಕುಮ ತೊಗೊಂಡೋಗಿ ಅಂತ ಕರೆದ್ಲು. ಸರಿ ನಡಿ ಅಂತ ಕಳಿಸಿದ್ದೀನಿ, ಬರ್ತೀನಮ್ಮ ಅಂತ. ಹೌದಾ, ನಾನು ಇದಾರಪ್ಪ ನಮ್ಮ ಮನೆಯಿಂದ ಬರ್ತಲ್ಲ ಹೊಸ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ತಗೋ, ತರಕಾರಿ ಹೇಳಿದ್ದೆಲ್ಲ ತೊಗೊಬಂದಿದ್ದೀನಿ, ತಗೋ. ಇಷ್ಟಲ್ಲಿ ಯಾಕೆ ತೊಗೊಬರಕ್ಕೆ ಹೋದ್ರೆ? ನಾನು ಹೇಳಿದ್ದೆ ನಿಮಗೆ ಒಂದು ಟೈಮ್ ತೊಗೊಬನ್ನಿ ಅಂತ. ಇಷ್ಟೊಂದು ಇಟ್ಟರೆ ಫ್ರಿಡ್ಜಲ್ಲಿ ಇಟ್ಟರು ಬೇಗ ಹಾಳಾಗ್ಬಿಡುತ್ತೆ. ನೀವು ಒಂದು ಏನೂ ಆಗಲ್ಲ, ತೊಗೊಂಡೋಗಿ ಇಡೋಗೆ. ಡೈಲಿ ಅದಕ್ಕೆ ಅಂತ ಹೋಗ್ತಾರೆ. ಬರ್ತಾ ಇದ್ದೆ, ಫ್ರೆಶ್ ಆಗಿ ಕಾಣಿಸ್ತು, ತೊಗೊಂಡು ಬಂದೆ. ಏನಾಗಲ್ಲ, ತಗೋ. ರೀ ಅಂದಂಗೆ ಸ್ಕೂಲ್ಗೆ ವಿಚಾರಿಸ್ಕೊಬಂದ್ರಾ ಪಾಪನ ಹಾಕೋಕ್ಕೆ? ಹ್ಞೂ ಕಣೆ, ಕೇಳ್ಕೊ ಬಂದಿದ್ದೀನಿ. ಫೀಸು ಕಟ್ಟಾಗಿದೆ, ಒಂದೇ 1 ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ, ಇನ್ನು 3 ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ಇಲ್ಲಿ ಪಾಪು ಕಾಣಿಸ್ತಾ ಇಲ್ಲ. ಕೊಡ್ತಾರಂತೆ, ನಾಳೆ ಹೋಗಬೇಕು. ಬುಕ್ಸು, ಬ್ಯಾಗು, ಶೂಸ್ ಎಲ್ಲ ಕೊಡ್ತಾರಂತೆ, ಯೂನಿಫಾರ್ಮು ಕೊಡ್ಬೋದು. ತೊಗೊಬಂದ್ಬಿಟ್ಟು ಯಾವಾಗಿಂದ ಕಳಿಸ್ತಾರೆ ನೋಡಿ ಸ್ಕೂಲಿಂದ ಕೇಳ್ಕೊಬರೋಣ. ಅವ್ರು ಯಾವಾಗ ಹೇಳ್ತಾರೆ ಅವಾಗಿಂದ ಕಳ್ಸೋಣ, ಸರಿನಾ? ಸರಿ ರೀ, ಹಾಗೆ ಮಾಡೋಣ. ಅಂದಂಗೆ ಅಡುಗೆ ಏನು ಮಾಡ್ತೀಯಾ? ಕೆಲಸ ಮಾಡು, ಈ ತರಕಾರಿ ಎಲ್ಲ ಎತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರೋ, ನಾನು ಹೋಗಿ ಫಿಶ್ ತೊಗೊಬರ್ತೀನಿ. ಫಿಶ್ ಫ್ರೈ ಮಾಡ್ತೀಯಾ, ಸಾಂಬಾರು ಮಾಡ್ತೀಯಾ ನೋಡು. ರೀ ಫ್ರೈ ಮಾಡ್ತೀನಿ. ಒಂದು ಕೆಲಸ ಮಾಡಿ, 1 ಕೆಜಿ ತೊಗೊಬಂದ್ಬಿಡಿ, ಅದ ಫ್ರೈ ಮಾಡಿ ಅದ ಸಾಂಬಾರು ಮಾಡ್ತೀನಿ. ಯಾಕೆಂದರೆ ಪಾಪುಗೆ ಫ್ರೈ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು, ಅದಕ್ಕೆ. ಹೌದೌದು, ಹಂಗೆ ಮಾಡು. ಪಾಪಗೊಬ್ಬನಿಗೆ ಅಲ್ಲಮ್ಮ, ನನಗೂ ಇಷ್ಟನೇ ಫ್ರೈ ಮಾಡಿದ್ರೆ. ಆಯಿತು ಬಿಡ್ರಿ, ಮಾಡಿದ್ರೆ ಅವನು ಒಬ್ಬನೇ ತಿಂತಾನ ಪಾಪ. ಸರಿ ಹೋಗಿ ತೊಗೊಬನ್ನಿ, ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋತೀನಿ. ಸರಿ ಹಾಗಿದ್ರೆ. ಅಂದಂಗೆ ಎಲ್ಲಿ ಹೋಗ್ತಾಳೆ ಇವಳು? ದಿವ್ಯಾ, ದಿವ್ಯಾ, ಅಯ್ಯೋ ಈ ಅಜ್ಜಿದೊಂದು ಗೋಲ್ಡ್ ನನಗೆ. 1 ನಿಮಿಷ ಒಳಗಡೆ ಇರೋಕ್ಕೆ ಬಿಡಲ್ಲ. ಬಂದೇ ಇರಜ್ಜಿ. ಅಲ್ಲ ಯಾಕೆ ಬಡ್ಕೊಂತಿರ್ತೀಯ? ನಾನೇನು ಕೆಲಸ ಮಾಡಬಾರ್ದಾ? ಹಾಂ ಹೇಳು. ಅಯ್ಯೋ ಏನು ಕೆಲಸಕ್ಕೆ ಮನೆ ಹಾಳಾಗ ಅಲ್ವೇ? ನಾನು ಒಬ್ಬಳ ಮನೇಲಿ ಇದ್ದೀನಿ, ನನಗೇನಾದರೂ ಬೇಕಾ ಬೇಡವಾ ಕೇಳಬೇಕು, ಏನಾದರೂ ಇದೆಯಾ? ನಿಂದೇ ಲೋಕ, ಯಾವಾಗೂ ನಿನ್ನ ಪಾಡಿ ನೀನು ಇರ್ತೀಯ. ಅಲ್ಲ ನನಗೆ ವಯಸ್ಸಾಗೈತೆ, ನಾನು ಸ್ವಲ್ಪ ಆರೈಕೆ ಮಾಡಬೇಕು ಅಂತ ಹಿಂಗೆ ಅನ್ಸಲ್ವೇನೆ? ನಿನ್ಗೆ ಆರೈಕೆ ಮಾಡಬೇಕು ಅಂತ 3 ಹೊತ್ತು ನಿನ್ನ ಮನೆ ಕುತ್ಕೊಂಡಿರ್ಲ? ಹೇಳು. ಹಾಗಲ್ಲಮ್ಮ, ನನ್ನ ಕೈಲಿ ಹಂಗೆಲ್ಲ ಇರೋಕ್ಕಾಗಲ್ಲ. ನನಗೂ ಗಂಡ, ಮನೆ, ಸಂಸಾರ, ಮಕ್ಕಳು ಎಲ್ಲ ಇದ್ದಾರೆ. ನಾನು ಅವರು ನೋಡ್ಬೇಕು ತಾನೆ, ಅದೆಲ್ಲ ಬಿಟ್ಬಿಟ್ಟು ನಿನ್ನ ಮನೆ ಕುತ್ಕೊಂಡ್ಲಾ?
ನಾನು ಹಂಗೆ ಹೇಳಿಲ್ಲಮ್ಮ, ನನ್ನ ಮುಂದೆನೇ ಕುತ್ಕೋ ಅಂತೆಲ್ಲ ಹೇಳಿದ್ ನಾನು. ಆವಾಗ ಅವಾಗ ಬಂದು ಅಜ್ಜಿ ತಿಂತೀಯಾ ಬಿಡ್ತೀಯಾ ನೀರು ಕುಡಿತೀಯಾ ಏನಾದ್ರೂ ಒಂದು ಮಾತಾದ್ರೂ ಬೇಡವಾ? ಅವಳು ಹೆಂಗೋ ಓದ್ಲು ಬೆಂಗಳೂರಿಗೆ, ಇರೋದೇನು ಒಬ್ಳೆ. ನೀನು ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನೋಡ್ಕೊತಾರೆ ಹೇಳು? ಹಾಂ ಅಯ್ಯೋ ಯಾಕೆ ನಿಮಗೆ ನಾವು ಒಬ್ಬಳೆ ಸ್ವಂತರು ಅಂತ ಇರೋದು? ಇದ್ದಾಳೆ ನಿಮ್ಮ ಮಗಳು, ಹೋಗಲ್ಲೇ ಇರು, ಯಾರು ಬೇಡ ಅಂತಾರೆ? ಯಾಕೆ ನಿನ್ನ ಮಗಳಿಗೆ ನಿಮ್ಗಂತೂ ಊಟ ಹಾಕೋಕ್ಕೆ ಕಷ್ಟ ಆಗುತ್ತಂತ ಅಲ್ಲವೇ? ನಿಮಗೆ ಅಂತ ಮಾಡಿ ಮಾಡಿ ನನಗೆ ವಯಸ್ಸಾಗೋಗೈತೆ, ಇವಾಗ ಅಲ್ಲೋಗಿರು ಅಂತ ಹೇಳ್ತೀಯಾ? ನಿಂಗೆ ಮಾತಾಡೋಕ್ಕೆ ಮನ್ಸದು ಹೆಂಗೆ ಬರುತ್ತೆ ಹೇಳು? ಅಯ್ಯೋ ಇದೊಳ್ಳೆ ಆಯ್ತಲ್ಲ ಅಜ್ಜಿ, ಯಾಕೆ ಅವಳು ನಿನ್ನ ಮಗಳು ತಾನೇ, ನೋಡ್ಕೊಂತಾಳೆ, ಹೋಗು ಅಲ್ಲೇ ಹೋಗಿರೋಗು, ಏನು ತೊಂದರೆ ಆಗಲ್ಲ. ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನು ಕೇರ್ ಮಾಡಲ್ಲ ಆಯ್ತಾ? ನಿನ್ಗೇನಾದ್ರೂ ನೀನು ಸತ್ರು ಕೂಡ ಇಲ್ಲೇ ಇರಬೇಕು, ನಿನ್ನ ಮಗಳನ್ನ ಸೇರಿಸ್ಕೊಳ್ಳಲ್ಲ, ಅದು ಬೈ ಕಂತೆ ಕಾಣಬೇಡ, ಸರಿನಾ? ಅಯ್ಯೋ ನಿನ್ನ ಬಾಯಿ ಗುಳ ಬೇಡ, ಎಂತ ಮಾತಾಡ್ತೀಯ? ನನ್ನ ಸಾಯಿ ಅಂತೀಯಾ? ಹಾಂ ಮೊಮ್ಮಕ್ಕಳು ನಿನ್ನ ತಲೆ ಮೇಯ್ಕೊಂಡು ಸಾಕಿದ್ದಕ್ಕೆ ನನಗೆ ಬೇಕಾಗಿದ್ದಿದೆ. ಅಯ್ಯೋ ನೀನೇ ನಮ್ಮ ಸುಮ್ಮನೆ ಸಾಕಿಲ್ಲ ಬಿಡು, ನಮ್ಮ ಹಿಂದೆ ಮಸ್ತಾಗಿ ಆಸ್ತಿ ಇತ್ತಲ್ಲ, ಆ ಆಸ್ತಿ ಆಸೆಗೆ ನಮ್ಮನ್ನು ಸಾಕಿದ್ಯಾ? ನೀನೇ ಒಬ್ಬಳೇ ಅಲ್ಲ, ಇದನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ಏನೇ ಎಂತ ಮಾತಂದೆ? ಆಸ್ತಿನ? ಯಾವುದೇ ಆಸ್ತಿ? ಇದೆಲ್ಲ ನಿಮ್ಮ ಅಮ್ಮಂದ ಇಲ್ಲ ನಿಮ್ಮ ಅಪ್ಪಂದ? ಅಲ್ಲ, ಈ ಆಸ್ತಿ ಎಲ್ಲನೂ ನನ್ನ ಗಂಡಂದು, ಅಂದರೆ ಗಂಗಂದು, ತಿಳ್ಕೊ. ಎಲ್ಲ ಮುದುಕಿ, ನಿನ್ಗೆ ಎಷ್ಟು ಇರಬೇಕು, ತಿನ್ನೋದು ನಮ್ಮೈನಲ್ಲಿ, ಉಣ್ಣೋದು ನಮ್ಮೈನಲ್ಲಿ, ಎಲ್ಲ ನಮ್ಮೈನಲ್ಲಿ ಹಾಕ್ಕೊಂಡು ಆ ಗಂಗಂಗೆ ಸಪೋರ್ಟ್ ಮಾಡ್ತೀಯಾ? ಹಾಂ ಇರು, ನೀನು ಹಿಂಗೆ ಬಿಟ್ಟರೆ ಆಗಲ್ಲ, ಬರಲಿ ಅವಳು, ನನ್ನ ತಂಗಿ ಬರಲಿ, ಇರು, ನಿನ್ಗೆ ಆಮೇಲೆ ಇದೆ. ನಿನಗೆ ಗತಿ ಕಾಣಿಸಿಲ್ಲ ಅಂದರೆ ನಾನು ಹೇಳಲ್ಲ ನಿನಗೆ. ಹೋಗು, ನಾನು ಹೋಗ್ತೀನಿ, ನನ್ನ ಮಗಳ ಮೇಲೆ ಹೋಗಿರ್ತೀನಿ, ಎಲ್ಲ ಹೇಳ್ತೀನಿ ಒಳಗೆ, ಹಿಂಗೆಲ್ಲ ಮಾಡ್ತೀರಾ ಅಂತ. ನೀನು ಸುಮ್ಮನೆ ಬಿಡಲ್ಲ, ನಾನು ನೋಡ್ತಾ ಇರ್ರಿ.